ಅವ್ರು ಯಾವಾಗಲೂ ಹೇಳ್ತಾಯಿದ್ರು ಶಿವರಾಮ್ ಕಾರಂತನ ಓದದೇ ಇದ್ದರೆ ನಿನ್ನ ಜೀವನ ಅಪೂರ್ಣ ಅಂತ. ಸಿನಿಮಾನೇ ಆಗ್ಬೋದು, ನಾಟಕನೇ ಆಗ್ಬೋದು, ಸಾಹಿತ್ಯನೇ ಆಗ್ಬೋದು, ನಾನು ಯಾವಾಗಲೂ ಹೇಳೋದು ಕ್ಲಾಸಿಕ್ಸನ್ನು ಓದಲೇಬೇಕು ಅಂತ. ತುಂಬ ಜನ ಇವತ್ತೊಂದು ವಾದ ಶುರುವಾಗಿದೆ, ಕ್ಲಾಸಿಕ್ಸ್ ಬೇಕೇ ಆಗಿಲ್ಲ ಅಂತ. ಈ ಕನ್ನಡದ ಕ್ಲಾಸಿಕ್ಸ್ ಅಂದರೆ ಈಗ ಕುವೆಂಪು ಅವ್ರದ್ದಿರಲಿ, ಕಾರಂತರದಿರಲಿ. ಹೌದು, ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟೋದಕ್ಕೊಂದು ದೊಡ್ಡ ಕಾರಣ ಏನು ಗೊತ್ತಾ, ನಾನು ಸುಮ್ಮನೆ ಕೈ ಸಿಕ್ಕಿದ್ನೆಲ್ಲ ಓದ್ತಾ ಇದ್ದೆ. ನಮ್ಮ ತಾಯಿಯ ತಂದೆ ನರಸಿಂಹಶಾಸ್ತ್ರಿಗಳು ಅಂತ ದೊಡ್ಡ ಹೆಸರು. ಅವ್ರು ಯಾವಾಗಲೂ ಏನು ಓದ್ತಾ ಇದೆಯಾ, ಇದೇನೋ ಓದ್ತಾ ಇದೆ, ಅದು ಯಾಕೆ ಓದಬೇಕು, ಓದಿದ್ರೆ ಏನಾಗುತ್ತೆ, ಅದು ಯಾಕೆ ಓದ್ತಾ ಇದೆಯಾ ಅಂತ ನೀನು ನನಗೆ ಹೇಳಬೇಕು ಅಂತ. ವಾವ್. ಹಾಗಾಗಿ ನಮಗೊಂಥರ ಒಂದು ಏನೋ ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಯಿತು. ಈ ಪುಸ್ತಕ ಸುಮ್ಮನೆ ಟೈಮ್ ಪಾಸ್ ಅಂತ ಓದ್ತಾ ಇದ್ದೀನಿ, ಟೈಮ್ ಪಾಸ್ ಅಂತ ಇರೋದೇ ಇಲ್ಲ, ಬಿಸಾಕೋದನ್ನು. ಏನೋ ಒಂದು ಉದ್ದೇಶ ಇಟ್ಕೊಂಡು ಓದಬೇಕು ಅವರು. ಹಾಗಾಗಿ ನನಗೆ ಒಂದು ಥರದಲ್ಲಿ ಶಿವರಾಮ್ ಕಾರಂತರನ್ನ ಓದೋದಕ್ಕೆ ಪ್ರೇರಣೆ ಮಾಡಿದವರು, ಅವರು ಫೋರ್ಸ್ ಮಾಡಿದವರು, ಒಂಥರ ಫೋರ್ಸಿಬಲಿ ಇದು ಮಾಡಿದವರು ಅಂತ ಹೇಳ್ಬೋದು. ಅವ್ರು ಯಾವಾಗಲೂ ಹೇಳ್ತಾಯಿದ್ರು ಶಿವರಾಮ್ ಕಾರಂತನ ಓದದೇ ಇದ್ದರೆ ನಿನ್ನ ಜೀವನ ಅಪೂರ್ಣ ಅಂತ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.